ಜನನಾಯಕ ಕಾರ್ಯಕ್ರಮದ ಪ್ರಮುಖವಾದಂಥ ಉದ್ದೇಶ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಜನನಾಯಕರು ಅಂದ್ರೆ ಜನರಿಂದ ಆಯ್ಕೆಯಾದಂಥವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವರವರ ಕ್ಷೇತ್ರಗಳಲ್ಲಿ. ಎಲೆಕ್ಷನ್ ಸಂದರ್ಭದಲ್ಲಿ ಸಾಕಷ್ಟು ಭರವಸೆಗಳನ್ನ ಕೊಡ್ತಾರೆ, ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ, ಗೆದ್ದ ನಂತರ ಜನರನ್ನ ಮರೆತು ಬಿಡ್ತಾರೆ. ಆದ್ರೆ ಕೆಲವೊಂದಿಷ್ಟು ಜನ ನಿಜಕ್ಕೂ ಕೂಡ ಅವರು ನಾಯಕರೇ, ಜನರಿಂದ ಪ್ರೀತಿ ಗಳಿಸಿ ಅವರು ಓಟನ್ನ ತೆಗೆದುಕೊಂಡು ಗೆದ್ದಂಥವ್ರು ಇದ್ದಾರೆ. ಸೊ ಅಂಥವರು ಇವತ್ತು ನಮ್ಮ ಅತಿಥಿ. ಅವರು ಬೇರೆ ಯಾರೂ ಅಲ್ಲ, ಬಡ ಬಡತನದಿಂದ ಬೆಳೆದು ದೇವೇಗೌಡರ ಪ್ರೀತಿಯನ್ನ ಗಳಿಸಿ ಟಿಕೆಟ್ ಪಡೆದುಕೊಂಡು ಇವತ್ತು ಶಾಸಕಿಯಾಗಿ ಸಾಕಷ್ಟು ಜನ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದಾರೆ. ಇದ್ರೆ ಇವ್ರ ತರ ಇರಬೇಕು, ಬೆಳೆದ್ರೆ ಇವ್ರ ತರ ಬೆಳಿಬೇಕು, ಜನರಿಗೋಸ್ಕರ ನಾವು ಜೀವನ ಮಾಡಬೇಕು, ಆ ರೀತಿಯಾಗಿ ಅವರು ಮಾದರಿಯಾಗಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕಿ ಕರೆಮ್ಮ ಜಿ ನಾಯಕ್ ಅವರು. ನನ್ನ ಜೊತೆಗೆ ಸ್ವತಃ ಅವರೇ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಮೇಡಮ್ ತುಂಬಾ ಖುಷಿ ಆಗ್ತಿದೆ ನಿಮ್ ಜೊತೆಗೆ ಮಾತನಾಡ್ತಾ ಇದ್ದು. ಯಾಕೆ ಅಂತ ಅಂದ್ರೆ ಒಬ್ಬ ಹೆಣ್ಣು ಮಕ್ಕಳು ಸಹಜವಾಗಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ತಾರೆ, ಆದ್ರೆ ಪೊಲಿಟಿಕ್ಸ್ಗೆ ಬರೋದು ಬಹಳ ಕಷ್ಟ. ಆದ್ರೆ ಬಡತನದಲ್ಲಿ ಬೆಳೆದಿದ್ದೀರಿ, ಪೊಲಿಟಿಕ್ಸ್ ವರ್ಗೂ ಬಂದಿದ್ದೀರಿ. ಮೇಡಮ್ ನಾನು ಪೊಲಿಟಿಕ್ಸ್ಗೆ ನಂತರ ಬರ್ತೀನಿ. ಮೇಡಮ್ ನಿಮ್ಮ ಬಾಲ್ಯದ ಜೀವನದ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ. ಮೇಡಮ್ ನಿಮ್ಮ ಊರು ಯಾವುದು, ಹೆಂಗಿತ್ತು ನಿಮ್ಮ ಕುಟುಂಬ, ಡೀಟೇಲ್ಸ್ ಹೇಳೋದಾದ್ರೆ. ಸರ್, ನಮ್ಮ ಊರಂದ್ರೆ ಚಿಂತಲ್ಕುಂಟ ಗ್ರಾಮ. ನಾನೀಗಿರೋದು ದೇವದುರ್ಗದಲ್ಲಿ ಇದ್ದೀನಿ. ಅಂದ್ರೆ ನನ್ನ ಚಿಂತಲ್ಕುಂಟದಿಂದ ದೇವದುರ್ಗಕ್ಕೆ ಕೊಟ್ಟಾರ. ಓಕೆ. ಇಲ್ಲಿಂದ ಸುಮಾರು ಒಂದು 20 ಕಿಲೋಮೀಟರ್ ನಮ್ಮ ಹಳ್ಳಿ ಸಿಗ್ತದೆ ಚಿಂತಲ್ಕುಂಟ. ಆದ್ರೆ ಆ ಊರಲ್ಲಿ ನಾವು ಬೆಳೆದ್ವಿ. ನಿಜವಾಗ್ಲೂ ನಾವು ಆ ಮನೇಲಿ ಒಟ್ಟ ನಮ್ಮ ತಂದೆ ತಾಯಿಗೆ 7 ಜನ ಮಕ್ಕಳು. ಓಕೆ. ತುಂಬು ಕುಟುಂಬ ನಮ್ದು. ಹಂಗಾಗಿ ನಮ್ಮ ತಂದೆ ತಾಯಿ ಆಶ್ರಯಲ್ಲಿ ನಾವೆಲ್ಲರೂ ಬಹಳ ಅದ್ಭುತವಾದ ಬಾಲ್ಯ ಜೀವನನ ಕಳೆದ್ವಿ. ಆದ್ರೆ ಅದ್ಭುತ ಅಂತ ಏನಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಕಷ್ಟಗಳೇ ನಮಗ್ ಕಂಡಿಲ್ಲ. ಸಾಕಷ್ಟು ಸಮಸ್ಯೆಗಳು ಕಷ್ಟಗಳು ಇದ್ರೂ ಕೂಡ ನಮ್ಮ ತಂದೆ ತಾಯಿಯವ್ರು ನಮ್ಮ ಜೊತೆಯಲ್ಲಿದ್ದ ಅವ್ರ ಮಾರ್ಗದರ್ಶನ, ಅವ್ರ ಆದರ್ಶ, ಅವ್ರ ಪ್ರೀತಿ, ಅವ್ರ ಕಾಳಜಿ, ವಾತ್ಸಲ್ಯ ಇವನ್ನೆಲ್ಲ ನಾವು ಅದರಲ್ಲಿ ಬೆಳೆದ್ವೆಲ್ಲ. ಅದು ನನಗೆ ಬಹಳ ನೆನಪಾಗ್ತದ. ಒಳ್ಳೆ ಒಂದು ವಾತಾವರಣದಲ್ಲಿ ಬೆಳೆದ್ವಿ ನಾವು. ಆದ್ರೂ ಕೂಡ ಕಷ್ಟಗಳ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ನಮ್ದೇನು ಹೊಸದಲ್ಲ. ಎಷ್ಟೋ ಸಾಧಕರು ಮಾತಾಡ್ತಾ ಅವರೆಲ್ಲ ಅವ್ರ ಮಾತುಗಳನ್ನು ಕೇಳಿದಾಗ ನಮ್ ಕಷ್ಟ ಏನ್ ದೊಡ್ಡದಲ್ಲ ಅಂತಾನು ಅನಿಸ್ತದೆ. ಇದಕ್ಕಿಂತ ದೊಡ್ಡ ದೊಡ್ಡ ಕಷ್ಟಗಳು ಎದುರಿಸಿರೋಂಥ ಸಾಧಕರು ಇರ್ತಾರ. ಆದ್ರೆ ನಾವು ಇವತ್ತು ನಮ್ಮ ಗ್ರಾಮದಲ್ಲಿ ಚಿಂತಲ್ಕುಂಟಲ್ಲಿ ನಾವು ಎಲ್ಲ ನಮ್ಮ ಚಿಕ್ಕಪ್ಪನವರು, ದೊಡ್ಡಪ್ಪನವರು, ಅತ್ತೆದವರು, ಸಂಬಂಧಿಕರು, ಊರಿನ ಗುರು ಹಿರಿಯರು, ಹಿರಿಯರು ಎಲ್ಲರ ಒಂದು ಇದರಲ್ಲಿ ಪ್ರೀತಿಯ ಮಗಳಾಗಿ ನಾನು ಅವರು ಇವತ್ತಿಗೂ ಒಂದು ಕೆಟ್ಟ ಹೆಸರು, ಒಂದು ಸಿಟ್ಟಿನಿಂದ ನನಗೆ ಯಾರು ನಮ್ಮ ಊರಿನವ್ರು ನನಗೆ ಮಾತಾಡಿದ್ ನನಗೆ ನೆನಪೇ ಇಲ್ಲ. ಅಷ್ಟು ಪ್ರೀತಿಯಿಂದ ನಾನು ಮಗುವಿದ್ದಾಗನೇ ಆ ರೀತಿ ಪ್ರೀತಿ ಕಾಳಜಿ ಅವರು ತೋರಿಸಿದ್ದು ಇವತ್ತು ನಾನು ಶಾಸಕಳಾಗಕ್ಕೆ ಕಾರಣ ಆಯ್ತೇನೋ ಅಂತನಂಥದ್ದು ನನ್ನ ಒಂದು ನಂಬಿಕೆ. ಮೇಡಮ್ ಆ ಕಾಲಘಟ್ಟದಲ್ಲಿ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಬರೋದೇ ಕಷ್ಟ ಇತ್ತು. ಸೊ ನೀವು ಸ್ಕೂಲ್ ಎಲ್ಲಿವರೆಗೂ ಓದಿದ್ರಿ ಸರ್? ಈಗ ನಮ್ಮಲ್ಲಿ ಅಂತಂತಂದ್ರೆ ನಮ್ಮ ತಂದೆಯವರು ಮಸರ್ಕಲ್ ಅಂತ ಒಂದು 4 ಕಿಲೋಮೀಟರ್ ನಮ್ ಚಿಂತಲ್ಕುಂಟಿ ಆದ್ಮೇಲೆ 4 ಕಿಲೋಮೀಟರ್ ದೂರದಲ್ಲಿ ಮಸರ್ಕಲ್ ಬರ್ತದ. ಈಗ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಅದು. ಅಲ್ಲಿ ನಮ್ ತಂದೆಯವರು ದುಡಿಯೋದಕ್ಕ ಇದ್ರು. ಅಲ್ಲಿ ಒಬ್ರು ನಮ್ಮ ದಣೆಯವ್ರು ಅಂತೀವಿ ನಾವು, ಕುಲಕರ್ಣಿ ಅವರು, ಅವ್ರ ಮನೆಯಲ್ಲಿ ಅವರು ದುಡಿತಿದ್ರು. ಹಂಗಾಗಿ ನಾವು ಅಲ್ಲೇ ನಮ್ಮೂರಲ್ಲಿ ಒಂದು 3-4ನೇ ಕ್ಲಾಸ್ ತನ ಇತ್ತು ಸ್ಕೂಲು. ಆದ್ರೂ ಕೂಡ ನಮ್ಗ ಮಸರ್ಕಲ್ಲಿಗೆ ಅವರಿಗೆ ನಾವು ಬುತ್ತಿ ಕೊಟ್ಟು ಅವ್ರ ಜೊತೆಲೆ ಇರೋ ಸಂಬಂಧ ನಾವು ಮಸರ್ಕಲ್ಲಿಗೆ 7ನೇ ಕ್ಲಾಸ್ ತನ ಇತ್ತದು. ಹಂಗಾಗಿ ಅಲ್ಲಿ ನಡ್ಕೊಂಡು ಬಂದು ಕಲ್ತ್ವಿ. ಆದ್ರೆ ಇನ್ನೊಂದು ವಿಶೇಷವಾಗಿ ನಿಮ್ಗೆ ಹೇಳೋದೇನಂದ್ರೆ ನಮ್ಮ ಊರಲ್ಲಿ ನಾನೊಬ್ಳೆ ಹೆಣ್ಣುಡಿಗೆ ಶಾಲೆ ಕಲ್ತಿರೋದು, ಶಾಲೆಗೆ ಹೋಗೋದು, ಅದೇನ ಬಹಳ ವಿಶಿಷ್ಟ ಅನ್ಸ್ತಿತ್ತು ಅವಾಗ. ಈಗೇನ್ ಓದಿ ಏನ್ ಮಾಡ್ತಾಳ, ಮುಸಿರೆ ಗಡಿಗೆ ತೊಳೆದ್ ತಪ್ಪಲ್ಲ, ಮಸಿ ಗಡಿಗೆ ತೊಳೆದ್ ತಪ್ಪಲ್ಲ, ಆ ತರ ಹಿರಿಯರೆಲ್ಲ ಸುಮ್ನೆ ಜೋಕ್ ಮಾಡ್ತಿದ್ರು. ಅದನ್ನ ನಾನು ಏನ್ ಹಂಗ ಅನ್ಕೊಂಡಿಲ್ಲ. ನಾನೇನೋ ಓದ್ಬೇಕು, ಜಾಸ್ತಿ ಕಲಿಬೇಕು, ನಾನು ಜಾಸ್ತಿ ಓದ್ಬೇಕನ್ನೋದು ಬಹಳ ಕನಸಿತ್ತು ನನಗೆ. ಅದನ್ನ ನನ್ಸಾಗಿಲ್ಲ ನನಗೆ. ನನಗೆ ಆ ಒಂದು ಪರಿಸ್ಥಿತಿಯಲ್ಲಿ ನನಗೆ ಓದ್ಸಕ್ ಆಗಿಲ್ಲ. ನನಗೆ 9ಕ್ಕೆ ಮದುವೆ ಆಯ್ತು. ಹಂಗಾಗಿ ನಾನು ಬಂದ್ಮೇಲೆ ಇಲ್ಲಿ ಕೂಡ ಸ್ವಲ್ಪ PUC ವರೆಗೆ ನಾನು ಕಲ್ತೆ. ಅಷ್ಟು ಬಿಟ್ಟು ಮದುವೆ ಆದ ನಂತರ ಅದಾದ್ಮೇಲೆ ನನಗೆ ಪೂರ್ಣ ವಿದ್ಯಾಭ್ಯಾಸ ಮಾಡಕ್ ಅವಕಾಶ ಸಿಗ್ಲಿಲ್ಲ ಅನ್ನೋದು ಇವತ್ತಿಗೂ ನನಗೆ ಕೊರಗಾದ. ಓಕೆ. ನೋಡಿ, ಒಂದು ಊರಲ್ಲಿ ಒಂದು ಹೆಣ್ಮಗಳು ಅಂದ್ರೆ ಕಲ್ತಿರೋ ಒಂದೇ ಒಂದು ಹೆಣ್ಮಗಳು ಅಂತ ಅಂದ್ರೆ ಅದು ಕರೆಮ್ಮ ನಾಯಕ್ ಅವರು. ಅದಾದ ನಂತರ ನಿಮ್ ಮದುವೆ ಆಗುತ್ತೆ. ಮದುವೆ ಆದ ನಂತರ ನೀವು PUC ಪಾಸ್ ಮಾಡ್ಕೊಡ್ತೀರಿ.
ಸೊ ಅಲ್ಲಿಂದ ಪೊಲಿಟಿಕ್ಸ್ ಹೆಂಗೆ ಮೇಡಮ್? ಇಲ್ಲ ಅದು ಕೂಡ ನಾನು ರಾಜಕಾರಣಕ್ಕೆ ಬರ್ಬೇಕನ್ನೋಂಥದ್ದು ಯಾವುದು ಇರಲಿಲ್ಲ. ಆದ್ರೆ ನಾನು ಜನರ ಜೊತೆ ಮೊದಲಿಂದ ನಾನು ಹೇಳಿದ್ನಲ್ಲ, ಎಲ್ಲರ ಜೊತೆ ಬೆರೆಯಂಥದ್ದು ನನಗೆ ಗುಣ ಇರೋದ್ರಿಂದ ನಮ್ಮ ಗ್ರಾಮ ಪಂಚಾಯತ್ ಚುನಾವಣೆಗಳು ಬಂದವು. ಜನನೇ ನನ್ನ ನಿಲ್ಲಿಸಿದ್ರು, ಅನ್ಕಂಟೆಸ್ಟ್ ಮಾಡಿದ್ರು. ಮತ್ತೆ ಅಧ್ಯಕ್ಷರಾಗಿ ಅನ್ಕಂಟೆಸ್ಟ್ ಆಗಿ ಎಲ್ಲ ರೀತಿಯಿಂದ ನನಗೆ ಸ್ವಲ್ಪ ರಾಜಕೀಯವಾಗಿ ನಾನು ಈಗ ಗೆದ್ದ ಮೇಲೆ ಜನರ ಸೇವೆ ಮಾಡಲೇಬೇಕು, ಗೆದ್ದು ಮನೆಗೆ ಕೂಡಬಾರ್ದು. ಈಗ ನಾನು ಮಹಿಳೆನವ್ರು ಆಯ್ಕೆ ಮಾಡಿಕೊಂಡಾರ, ಯಾಕಂದ್ರೆ ಅಲ್ಲಿ ಎಷ್ಟೇ ಒಂದು ಜನರಲ್ ಇತ್ತು ಅಲ್ಲಿ. ಅದಕ್ಕೆ ಪುರುಷರು ಕೂಡ ಅಲ್ಲಿ ಕಾಂಟೆಸ್ಟ್ ಮಾಡ್ಬೋದಾಗಿತ್ತು. ಅವರು ನನಗೆ ಬಿಟ್ಕೊಟ್ಟಿದ್ರು. ಬಿಟ್ಕೊಟ್ಟಾಗ ಅವರು ಅಷ್ಟು ದೊಡ್ಡ ತ್ಯಾಗ ಮಾಡ್ಯಾರಂದಾಗ ನಾನು ಅಧಿಕಾರ ಮಾಡಿ ಮನೆಗೆ ಕೂಡಬಾರ್ದು, ಮತ್ತೆ ಮುಂದುವರಿಬೇಕು, ಜನರ ಸೇವೆ ಮಾಡಬೇಕು ಅನ್ನೋಂಥದ್ದು ನನ್ನ ಒಂದು ಆಸೆ ಇರೋದ್ರಿಂದ ನಾನು ರಾಜಕೀಯಕ್ಕೆ ಎಂಟ್ರಿ ಆದೆ. ಅದಾದ್ಮೇಲೆ ನಿರಂತರವಾಗಿ ಒಂದು ಕಾಂಗ್ರೆಸ್ ಪಕ್ಷದಲ್ಲೇ ಮೊದಲಿಂದ ನಾವು ಇದ್ದದ್ದು. ಹಂಗಾಗಿ ಅದನ್ನ ಗುರ್ಸ್ಕೊಂಡು ಹಂಗೆ ರಾಜಕಾರಣ. ಸೊ ನೀವು ಮೊದಲು ಗ್ರಾಮ ಪಂಚಾಯತಿ ಸದಸ್ಯರಾಗ್ತೀರಿ, ಅದಂತ ಅಧ್ಯಕ್ಷರೇ ಆಗ್ತೀರಿ. ಸೊ ಅಲ್ಲಿಂದ JDS ಅನ್ನೋ ಒಂದು ಪಕ್ಷ, ದೇವೇಗೌಡರು ಮಾಜಿ ಪ್ರಧಾನಿಗಳು, ದೇಶದ ಪ್ರಧಾನಿಗಳಾದಂಥವ್ರು, ಅವರ ಕಣ್ಣಿಗೆ ಎಲ್ಲೋ ಇದ್ದಂತ ಕರೆಮ್ಮ ನಾಯಕ್ ಅವ್ರು ಹೆಂಗ್ ಬೀಳ್ತಾರೆ? ಇಲ್ಲ, ನನಗೆ ಆಶ್ಚರ್ಯ. ಯಾಕಂದ್ರೆ ನಾವು ಸುಮಾರು 10-15 ವರ್ಷ ಕಾಂಗ್ರೆಸ್ನಲ್ಲಿ ದುಡ್ದಿದ್ವಿ. ನಾವು ಬಹಳ ದುಡಿಯೋದಂದ್ರೆ ಅಷ್ಟೇ ಅಭಿಮಾನದಿಂದ. ಪ್ರತಿಯೊಂದು ಚುನಾವಣೆಗಳು ಬಂದಾಗ ತನ್ಮನ ಧನದಿಂದ ಎಲ್ಲರನ್ನ ಮನವೊಲಿಸೋದ್ರಿಂದ, ಮತ್ತೆ ಪ್ರಚಾರಗಳು, ಕಾರ್ಯಕ್ರಮಗಳು ಇದನ್ನೆಲ್ಲ ಮಾಡಿ ಇಷ್ಟೆಲ್ಲ ದಣ್ಕೊಂಡಂತ ಸಂದರ್ಭದಲ್ಲಿ ನಮ್ಗ ರಾಷ್ಟ್ರೀಯ ಪಕ್ಷದವ್ರು ನ್ಯಾಯ ಕೊಡ್ಲಿಲ್ಲ ನನಗೆ. ನಾವು ಪಕ್ಷಕ್ಕೆ ಸೇರಿಲ್ಲ, ಆದ್ರೆ ದೇವೇಗೌಡರು ಗುರುತಿಸಿದ್ದಂತಂದ್ರೆ ಅವ್ರ ಕಣ್ಣಿಗೆ ನಾನು ಬಿದ್ದದ್ದು ಬಹಳ ಬಹಳ ಆಶ್ಚರ್ಯ, ಮತ್ತೆ ಅಷ್ಟೇ ಒಂದು ಅದ್ಭುತ. ಯಾಕಂದ್ರೆ ನಾವೆಲ್ಲ ಸಾಮಾನ್ಯರು, ಅವರು ಮಾಜಿ ಪ್ರಧಾನ ಮಂತ್ರಿಗಳು. ಅವರು ಇಲ್ಲಿ ಮಾಹಿತಿ ತರಿಸ್ಕೊಂಡು ಆ ಎಮ್ಮಗೆ ಟಿಕೆಟ್ ಕೊಡ್ತೀನಿ, ಕರ್ಕೊಂಬಂದ್ ಪಕ್ಷಕ್ಕೆ ಸೇರಿಸ್ರಿ ಅಂತ ಹೇಳಿ ಕಳಿಸಿದ ತಕ್ಷಣ ನನಗೆ ಬಹಳ ಖುಷಿ ಆಯ್ತು. ಹಂಗಾಗಿ ಎಲ್ಲ ನಮ್ಮ ಬೆಂಬಲಿಗರ ಜೊತೆಲಿ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಬಂದಿವಿ. ಅವತ್ತು ಅವ್ರ ಮಾತೇನು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ನನಗೆ ಬೈ ಎಲೆಕ್ಷನ್ ಕಾಂಟೆಸ್ಟ್ ಮಾಡಕ್ ಟಿಕೆಟ್ ಕೊಟ್ಬಿಟ್ರು. ಕೊಟ್ಮೇಲೆ ಅಲ್ಲಿಂದ ನನಗ ಒಂದು ಅನುಕೂಲ.